everyone, welcome to my first YouTube video. Welcome to my channel. Happy Makara Shankranti to each and everyone. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ಹ್ಯಾಪಿ ಮಕರ ಸಂಕ್ರಾಂತಿ. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕಂತಂದರೆ ನಾನು ಚಾನಲ್ ಓಪನ್ ಮಾಡಬೇಕು ಅಂತ ತುಂಬ ದಿನಗಳಿಂದ ಅನ್ಕೊತಾನೆ ಇದ್ದೆ. ಇವತ್ತು ಹಬ್ಬದ ದಿನ ನಾನು ವಿಡಿಯೋ ಮಾಡಬೇಕು ಅಂತ ಎಲ್ಲರೂ ನೋಡಿ ಇಷ್ಟಪಡ್ತೀರಾ ಅಂತ ಅನ್ಕೋತೀನಿ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಫಸ್ಟ್. ನಮ್ಮ ಮನೆಗಳಲ್ಲಿ ಹಬ್ಬದ ವಾತಾವರಣ ಒಂದಿನದ ಮುಂಚೆನೇ ಸ್ಟಾರ್ಟ್ ಆಗೋಗುತ್ತೆ. ಕ್ಲೀನಿಂಗ್ ಇರ್ಬೋದು, ನಾಳೆ ಬೆಳಗ್ಗೆ ಹಬ್ಬಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೋತೀವಿ. ಫಸ್ಟು ಮಾರ್ಕೆಟಿಂದ ತೊಗೊಂಡು ಬಂದಿರೋ ಎಲ್ಲ ಐಟಮ್ನು ನೀಟಾಗಿ ಎತ್ತಿಟ್ಬಿಟ್ಟು ಹೂವು ಕಟ್ಟ ಕುತ್ಕೊಂಡ್ಬಿಡ್ತೀವಿ. ಅದರಲ್ಲಿ ಮಧ್ಯದಲ್ಲಿ ಒಂದಷ್ಟು ವಾರ್ ಬೇರೆ ನಡೆಯುತ್ತೆ ನನಗೂ ನಮ್ಮ ಅಪ್ಪನಿಗೂ. ಕಡಲೆಕಾಯಿನ ಕರೆಕ್ಟಾಗಿ ರೋಸ್ಟ್ ಮಾಡೋದು ಒಂದು ದೊಡ್ಡ ಟಾಸ್ಕ್. ಅದಕ್ಕೆ ಫಸ್ಟ್ ಸಿಂಪಲಾಗಿ ಮಾಡಿಟ್ಕೊಂಡ್ಬಿಡೋದು. ಹಬ್ಬದ ದಿನ ಬೆಳಗ್ಗೆ ಬೇಗ ಎದ್ದು ಪೂಜೆಗೆ ರೆಡಿ ಮಾಡಿಕೊಡ್ಲಿಲ್ಲ ಅಂದರೆ ನಮ್ಮಮ್ಮ ಟೆನ್ಷನ್ ಆಗಿಬಿಡ್ತಾರೆ. ಸಂಕ್ರಾಂತಿ ಹಬ್ಬ ಅಂದಮೇಲೆ ಕಬ್ಬು, ಕಡಲೆಕಾಯಿ, ಅವರೆಕಾಯಿ, ಗೆಣಸು ಅಂದರೆ ಸ್ವೀಟ್ ಪೊಟ್ಯಾಟೊ ಅದೆಲ್ಲ ಇಲ್ಲ ಅಂದರೆ ಹಬ್ಬನೇ ಅನ್ಸ್ಕೊಳ್ಳಲ್ಲ. ಹಬ್ಬ ಅಂದಮೇಲೆ ಎಲ್ರೂ ಕೆಲಸ ಮಾಡಬೇಕಲ್ವ, ಅದಕ್ಕೆ ಹಬ್ಬ ನೀಟಾಗೆಲ್ಲ ದೇವ್ರ ಫೋಟೋಗಳಿಗೂ ಹಾರಗಳನ್ನ ಹಾಕಿ ರೆಡಿ ಮಾಡಿ ಅಮ್ಮಂಗೆ ಸ್ವಲ್ಪ ಈಸಿ ಮಾಡಿಕೊಡ್ತಾ ಇದ್ದಾರೆ. ಅಮ್ಮ ಇಲ್ಲಿ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಸ್ವೀಟ್ ಪೊಂಗಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಕಡಲೆಕಾಯಿ, ಅವರೆಕಾಯಿನ ಜೊತೆಲಿ ಹಾಕಿ ಕುಕ್ಕರಲ್ಲಿ ವಿಜಿಲ್ ಬರೋಕ್ಕೆ ಇಟ್ಟಿದ್ದಾರೆ. ಹಬ್ಬ ಅಲ್ವಾ, ಸೊ ತುಂಬ ಕೆಲಸಗಳು ಒಟ್ಟಿಗೆ ನಡೀತಾ ಇರುತ್ತೆ. ನಮ್ಮಮ್ಮ ವೆಜಿಟೇಬಲ್ ಪಲಾವ್ಗೆ ಫೇಮಸ್. ಅದಕ್ಕೆ ಇವತ್ತು ಡಿಮ್ಯಾಂಡಿಂದ ವೆಜಿಟೇಬಲ್ ಪಲಾವೇ ಮಾಡಿಸ್ಕೊತಾ ಇದ್ದೀನಿ. ಪೊಂಗಲ್ಗೆ ಇಟ್ಟಿದ್ದ ಬೇಳೆ ಮತ್ತು ರೈಸ್ ಎರಡೂ ಚೆನ್ನಾಗಿ ಬೆಂದಿದೆ. ಜೊತೆಗೆ ಅಮ್ಮ ಕಾಯಿ ತುರ್ಕೊಂಡಿದ್ದಾರೆ. ಬೆಲ್ಲನ ಕೂಡ ಕರಗಿಸೋಕ್ಕಿಡ್ತಿದ್ದಾರೆ ಸ್ವಲ್ಪ ನೀರು ಹಾಕಿ. ಯಾಕಂದರೆ ಅದರಲ್ಲಿರೋ ಕಲ್ಲು ಮತ್ತು ಇಂಪ್ಯೂರಿಟೀಸ್ ಎಲ್ಲನೂ ನಾವು ಫಿಲ್ಟರ್ ಮಾಡಿ ಬಳಸಿದ್ರೆ ಒಳ್ಳೇದಲ್ವಾ. ಇವತ್ತು ಎಲ್ಲ ಹಬ್ಬದ ಅಡುಗೆ ಅಮ್ಮನೇ ಮಾಡ್ತಾ ಇರೋದು. ನಾನು ಅವರ ಅಸಿಸ್ಟೆಂಟ್ ಅಷ್ಟೇ. ಇವತ್ತು ಮನೇಲೇ ಫ್ರೋಸ್ ಮಾಡಿಟ್ಕೊಂಡಿರೋ ಬಟಾಣಿನ ಯೂಸ್ ಮಾಡ್ತಾ ಇದ್ದೀವಿ. ಇವತ್ತು ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಾವು ಪೊಂಗಲ್ಗೆ ಯಾವುದೇ ರೀತಿ ತುಪ್ಪ ಆಗಲಿ ಎಣ್ಣೆ ಆಗಲಿ ಬಳಸಿರಲ್ಲ ಅಲ್ವಾ. ಜೊತೆಗೆ ನಾರ್ಮಲ್ ಆಗಿ ಮಾಡೋದಕ್ಕಿಂತ ಸ್ವಲ್ಪ ಹಬ್ಬದಲ್ಲಿ ಸ್ಪೆಷಲ್ ಇದ್ದರೆ ಒಳ್ಳೇದಲ್ವಾ. ಸೊ ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾವಿಟ್ಟಿದ್ದ ಬೆಲ್ಲ ಕೂಡ ಕರಗಿ ಒಂದು ಎಳೆ ಪಾಕ ಬಂದಿದೆ. ಅದನ್ನು ಸ್ಟೀಲ್ ಸೋಸೋದ್ರಲ್ಲಿ ಫಿಲ್ಟರ್ ಮಾಡ್ಕೊಳ್ಳಿ. ಡೈರೆಕ್ಟ್ ಪೊಂಗಲ್ಗೆ ಫಿಲ್ಟರ್ ಮಾಡ್ಕೊಂಬಿಡಿ. ತುರಿದು ಇಟ್ಕೊಂಡಿರೋ ತೆಂಗಿನಕಾಯಿ ಮತ್ತು ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿದ್ರೆ ಆಯಿತು. ಆಲ್ರೆಡಿ ಫ್ರೈ ಮಾಡಿಟ್ಕೊಂಡಿರೋ ದ್ರಾಕ್ಷಿ ಗೋಡಂಬಿನ ತುಪ್ಪದ ಜೊತೆಗೆ ಪೊಂಗಲ್ಗೆ ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಪೊಂಗಲ್ ರೆಡಿ ಆಯಿತು. ಈಗ ಎಳ್ಳು ಬೆಲ್ಲ ರೆಡಿ ಆಗಬೇಕು ಮತ್ತು ಪಲಾವ್ ಕೂಡ ರೆಡಿ ಆಗಬೇಕು. ಎರಡು ಒಟ್ಟಿಗೆ ಮಾಡೋದು. ಎಳ್ಳನ್ನ ಲೋ ಫ್ಲೇಮಲ್ಲಿ ಡ್ರೈ ಫ್ರೈ ಮಾಡ್ತಿದ್ದೀನಿ. ಈ ಕಡೆ ಪಲಾವ್ ಒಗ್ಗರಣೆ ಆಯಿತು, ತರಕಾರಿ ಹಾಕ್ತಿದ್ದಾರೆ. ಮತ್ತೊಂದು ಕಡೆ ನಾನು ರೋಸ್ಟ್ ಮಾಡ್ತಿದ್ದಿದ್ದು ಎಳ್ಳು ಕೂಡ ಚೆನ್ನಾಗಿ ರೋಸ್ಟ್ ಆಗಿದ್ದಾಯಿತು. ಪಲಾವ್ಗೆ ಬಟಾಣಿ ಆ್ಯಡ್ ಮಾಡಿದ್ದಾಯಿತು. ರೋಸ್ಟ್ ಮಾಡಿ ಇಟ್ಕೊಂಡಿರೋ ಎಳ್ಳನ್ನ ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾಯಿತು. ಮತ್ತು ಅದೇ ಪ್ಯಾನಿಗೆ ಕಳ್ಳೆನ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಕಡಲೆಪಪ್ಪು ಕೂಡ ರೋಸ್ಟ್ ಆಗಿದೆ. ಎಳ್ಳು ಜೊತೆ ಹಾಕ್ಕೊಂಡಿದ್ದೀನಿ. ಪಲಾವ್ಗೆ ಹಾಕೊಂಡಿದ್ದ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಆಗಿದೆ. ಈಗ ಟೊಮೆಟೊ ಆ್ಯಡ್ ಮಾಡಿಕೊಂಡು ನಿಮ್ಮ ಟೇಸ್ಟಿಗೆ ತಕ್ಕಂತೆ ಉಪ್ಪು ಹಾಕ್ಕೊಂಡು, ನೀವೆಷ್ಟು ರೈಸ್ ತೊಗೊಂಡಿದ್ದೀರಾ ಅಷ್ಟಕ್ಕೆ ನೋಡಿಕೊಂಡು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಿ. ಅಲ್ಲಿ ಟೊಮೆಟೊ ರೋಸ್ಟ್ ಆಗೋ ಅಷ್ಟೊತ್ತಿಗೆ ನಾವು ನೆನ್ನೆ ರೋಸ್ಟ್ ಮಾಡಿ ಇಟ್ಕೊಂಡಿದ್ದ ಕಡಲೆಕಾಯಿನ ನಮ್ಮ ಎಳ್ಳು ಕಳ್ಳೆ ಬೌಲಿಗೆ ಹಾಕ್ಕೊಂಡು ಅದ್ರ ಜೊತೆಗೆ ಬೆಲ್ಲ ಮತ್ತು ಕೊಬ್ಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಎಳ್ಳು ಬೆಲ್ಲ ಪ್ರಸಾದ ರೆಡಿ ಆಯಿತು. ಟೊಮೆಟೊ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ದೇವರಿಗೆ ಪ್ರಸಾದ ಎಲ್ಲ ರೆಡಿ ಇತ್ತು. ಅದಕ್ಕೆ ನಾನು ನೈವೇದ್ಯ ಮಾಡೋಕ್ಕೆ ಬಂದೆ. ಅಮ್ಮ ಪಲಾವ್ ನೋಡ್ಕೋತಿದ್ರು. ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಇದೇ ಥರನೇ ಎಲ್ಲ ಪ್ರಸಾದನ ದೇವ್ರ ಮುಂದೆ ಇಟ್ಟು ಅದನ್ನು ನೈವೇದ್ಯ ಮಾಡಿ ದೇವ್ರ ಪೂಜೆ ಮಾಡಿ ಪ್ರಸಾದನ ನಾವು ಸ್ವಲ್ಪ ತಗೊಂಡು ಹಸುಗೆ ಪ್ರಸಾದನ ಕೊಟ್ಟು ಬರ್ತೀವಿ. ಒಳ್ಳೆ ಮಾತಾಡಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಡಿ. ಇಲ್ಲಿ ಆಲ್ರೆಡಿ ಅಮ್ಮ ಪಲಾವ್ ರೈಸ್ಗೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರು ಹಾಕ್ಕೊಂಡು 2 ನಿಮಿಷ ಆದಮೇಲೆ ಒಂದು ಪೂರ್ತಿ ನಿಂಬೆಹಣ್ಣು ರಸ ಹಾಕ್ಕೊಂಡು ಪಲಾವ್ನ ದಮ್ಗೆ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟಿದ್ದಾರೆ. ಡ್ಯಾಡಿ ಟೀ ಮಾಡ್ತಾ ಇದ್ದಾರೆ. ಪಲಾವ್ ಆಗೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಟೀ ಬ್ರೇಕ್.
ಅಲ್ಲಿಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಲೈಕ್ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.